ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಬಾಕಿ ಇರುವ ಅಥವಾ ಪೆಂಡಿಂಗ್ ಹಣ ಪಡೆಯಲು ಈ ರೀತಿ ಕೆಲಸ ಮಾಡಿ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿಯ ಒಂದು ಯೋಜನೆಯ ಪೆಂಡಿಂಗ್ ಇರುವ ಹಣ ಪಡೆದುಕೊಳ್ಳಲು ಈ ರೀತಿ ನೀವು ಕೆಲಸ ಮಾಡಿದರೆ ಸಾಕು, ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತದೆ ಅಂತಲೇ ಹೇಳಬಹುದು. ಹೌದು ವೀಕ್ಷಕರೇ, ಈ ಒಂದು ಕೆಲಸ ಏನೆಂದು ನೋಡಿಕೊಳ್ಳೋ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮಿಂದ 500 ಲೈಕ್ಸ್ ಕೇಳ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ. ಲೈಕ್ ಆಯ್ತಾ? ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ಕೆಲಸ ಮಾಡಿದರೆ ಸಾಕು, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಆಗಲಿ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತದೆ ಅಂತಲೇ ಹೇಳ್ಬೋದು. ನೋಡಿ ವೀಕ್ಷಕರೇ, ಮನೆಯ ಒಂದು ಜವಾಬ್ದಾರಿಯಲ್ಲಿ ಮಹಿಳೆಯರ ಒಂದು ಬಹಳ ದೊಡ್ಡವಾದ ಪಾತ್ರ ಕೂಡ ಇರುತ್ತದೆ. ಗಂಡ ದುಡಿದುಕೊಂಡು ಬಂದು ಒಂದು ಹೆಂಡತಿ ಕೈಯಾಗ ಎಷ್ಟೇ ರೊಕ್ಕ ಕೊಟ್ಟರು ಆ ಹಣ ಕೂಡ ಆಕೆಯ ಸ್ವಂತ ಖರ್ಚಿಗಾಗಿ ₹1 ಕೂಡ ಖರ್ಚು ಮಾಡುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಕೆಲವು ಬಯಕೆಗಳು ಇರ್ತಾವೆ, ಅವರಿಗೂ ಕೆಲವು ಪರ್ಸ್ನಲ್ ಆಗಿರೋ ಖರ್ಚುಗಳು ಇರ್ತಾವೆ. ಅಂಥ ಒಂದು ಖರ್ಚುಗಳಿಗೆ ಹಣ ಬೇಕೇ ಬೇಕಾಗಿರುತ್ತದೆ. ಅದಕ್ಕಾಗಿ ಈಗ ಏನು ಮಾಡ್ಲಾಗ್ತದೆ, ಸರ್ಕಾರದಿಂದ ಮಹಿಳೆಯರಿಗೆ ಒಂದು ₹2,000 ಕೊಡ್ಲಾಗುತ್ತದೆ. ನೋಡಿ ವೀಕ್ಷಕರೇ, ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಪ್ರತಿ ತಿಂಗಳು ₹2,000 ನೀಡುವುದು ಆಕೆ ಸಣ್ಣ ಪುಟ್ಟ ಅಗತ್ಯಗಳ ಕೆಲಸಕ್ಕೆ ಪೂರೈಸಿಕೊಳ್ಳಲು ಸಹಾಯವಾಗುತ್ತಿದೆ ಎನ್ನಬಹುದು. ಅದೇ ರೀತಿಯಾಗಿ ಸರ್ಕಾರ 5 ಕಂತುಗಳನ್ನು ಗೃಹಲಕ್ಷ್ಮಿ ಹಣ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಈಗಾಗಲೇ ಜಮಾ ಮಾಡ್ಯಾರ. ಇನ್ನು 6ನೇ ಕಂತಿನ ಹಣ ಸದ್ಯದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಅಂತಲೇ ನಾವು ಹೇಳಬಹುದಾಗ್ಯದ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಆಗಿಯೂ ಏನಾಗ್ಯದಪ್ಪ ಅಂದ್ರೆ, ಒಂದಷ್ಟು ಮಹಿಳೆಯರು ಬ್ಯಾಂಕ್ ಅಕೌಂಟಿಗೆ ಒಂದೇ ಒಂದು ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಅಂತಲೇ ಹೇಳಬಹುದು. ನೋಡಿ, ಇನ್ನೊಂದಿಷ್ಟು ಮಹಿಳೆಯರು ಅರ್ಜಿ ಸಲ್ಲಿಸಿಯೂ ಕೂಡ ₹2,000 ಉಚಿತವಾಗಿ ಸಿಗುವ ಹಣ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತಲೇ ಹೇಳಬಹುದು. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ತಿಳಿಸಿರುವಂತೆ ಖಾತೆಯಲ್ಲಿ ಆಗಬೇಕಾಗಿರುವ ಬದಲಾವಣೆಗಳು ಮಹಿಳೆಯರು ಮಾಡಿಸಿಕೊಂಡಿಲ್ಲ ಅಂತಲೇ ಇಲ್ಲಿ ಸರ್ಕಾರ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ. ನೋಡಿ ವೀಕ್ಷಕರೇ, ಮಹಿಳೆಯರ ಒಂದು ಬ್ಯಾಂಕ್ ಖಾತೆಯಲ್ಲಿ ಬದಲಾವಣೆ ಆಗಬೇಕಾಗ್ಯದ ಅಂಥೇಳಿ ಸರ್ಕಾರ ತಿಳಿಸಿಕೊಟ್ಟದು. ಸಾಕಷ್ಟು ಒಂದು ಅಪ್ಡೇಟ್ಗಳು ಹೊರಡಿಸ್ಯದ. ಅದ್ರಾಗ ಈ ಒಂದು ನೀವು ಮುಖ್ಯವಾಗಿ ಈ ಒಂದು ಕೆಲಸ ಮಾಡಿದ್ರೆ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ 100% ಜಮಾ ಆಗೇ ಆಗುತ್ತದೆ ಅಂತಲೇ ಹೇಳ್ಬೋದು. ಬನ್ನಿ ಇಲ್ಲಿ ಏನಂತೇಳಿ ನೋಡೋಣ. ನೀವು ಈ ಕೆಲಸ ಮಾಡಿದ್ದೀರಾ ನೋಡಿರಿ. ನೀವು ಏನಾದರೂ ಈ ಕೆಲಸ ಮಾಡಿಲ್ಲ ಇನ್ನೂ ಅಂದ್ರೆ ನೋಡಿರಿ, ಈ ಕೆಲಸ ಮಾಡಿರಿ. ಏನಪ್ಪ ಅಂದ್ರೆ, ಸರ್ಕಾರ ಈಗಾಗಲೇ ತಿಳಿಸಿರುವಂತೆ ರೇಷನ್ ಕಾರ್ಡ್ ಮಹಿಳೆಯರ ಹೆಸರಲ್ಲೇ ಇರಬೇಕಂತೇಳಿ ಆಲ್ರೆಡಿ ಸರ್ಕಾರ ತಿಳಿಸಿಬಿಟ್ಟದ. ಇನ್ನು ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಂತೇಳಿ ಸರ್ಕಾರ ಇದು ಒಂದು ಅಪ್ಡೇಟ್ ಕೂಡ ಹೊರಡಿಸಿತ್ತು. ಇನ್ನು ಬ್ಯಾಂಕ್ ಖಾತೆ KYC ಕಡ್ಡಾಯವಾಗಿ ಬ್ಯಾಂಕ್ ಖಾತೆಗೆ KYC ಅನ್ನೋದನ್ನು ಕಡ್ಡಾಯವಾಗಿದೆ ಅಂಥೇಳಿ ಸರ್ಕಾರನೂ ಕೂಡ ಹೊರಡಿಸ್ಯದ. ಇದೀಗ ಬಂದಿರೋ ಹೊಸ ನಿಯಮದ ಪ್ರಕಾರ ಬ್ಯಾಂಕ್ ಖಾತೆಗೆ NPCI ಕೂಡ ಒಂದು ಕಡ್ಡಾಯವಾಗಿರಬೇಕಂತ ಹೇಳಿ ಸರ್ಕಾರನೇ ಒಂದು ಹೊಸ ಅಪ್ಡೇಟ್ನ ಹೊರಡಿಸಿತ್ತು. ಹೌದು ವೀಕ್ಷಕರೇ, ಈ ಮೇಲಿನ ಎಲ್ಲ KYC ಆಗಲಿ, ಒಂದು ರೇಷನ್ ಕಾರ್ಡ್, ಇವು ಎಲ್ಲ ಒಂದು ಲಿಂಕ್ ಆಗಲಿ, NPCI ಮಾಡಿಸಿದ್ರೂ ಕೂಡ ಸಾಕಷ್ಟು ಒಂದು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಳ್ಳುವ ಪ್ರಕ್ರಿಯೆ ಸಂಪೂರ್ಣಗೊಂಡಿಲ್ಲ. ಅಂದ್ರೆ ನೀವು ಕೊಟ್ಟು ಬಂದಿರ್ತೀರಿ, ಆದ್ರೂ ಕೂಡ ಅದು ಸರಿಯಾಗಿ ಸಂಪೂರ್ಣಗೊಂಡಿಲ್ಲ ಅಂಥೇಳಿ ಇಲ್ಲಿ ಸರ್ಕಾರ ತಿಳಿಸ್ಯದ. ಇದರಿಂದಾಗಿ ಅಂಥ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂಥೇಳಿ ಇಲ್ಲಿ ಸರ್ಕಾರ ಹೇಳಿದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಕೆಲಸ ಮಾಡಿ ನೋಡಿ, ಪೆಂಡಿಂಗ್ ಇರುವ ಹಣ ಖಂಡಿತವಾಗಿ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತದೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಯಾವುದಾದ್ರು ಒಂದು ಕೆಲಸ ಅಂದರೆ ಏನಪ್ಪ ಅಂದ್ರೆ, ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆ ಸರಿ ಇಲ್ಲ ಅಥವಾ ಅದಕ್ಕೆ ಮ್ಯಾಪಿಂಗ್ ಮಾಡಿಸಲು ಸಾಧ್ಯವಾಗುತ್ತಿಲ್ಲ ಅಂದ್ರೆ ತಕ್ಷಣ ಒಂದು ಕೆಲಸ ಮಾಡಿರಿ. ನೀವು ಏನಪ್ಪ ಅಂದ್ರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಆಗಲಿ, ಅಂಚೆ ಕಚೇರಿಯಲ್ಲಿ ಒಂದು ಹೊಸ ಅಕೌಂಟನ್ನು ತೆರೆಯಿರಿ ಅಂದ್ರೆ ಮಾಡಿಸ್ರಿ. ನೀವು ಇಲ್ಲಿ ಹೊಸ ಅಕೌಂಟನ್ನು ಮಾಡಿಸಿದ್ರಿ ಅಂದ್ರೆ ಆ ಅಕೌಂಟಿಗೆ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಯೋಜನೆಯ ಹಣ ಆಗಲಿ ಬೇಗನೆ ಜಮಾ ಆಗಲು ಸಾಧ್ಯವಾಗುತ್ತದೆ ಅಂಥೇಳಿ ಸರ್ಕಾರ ಇಲ್ಲಿ ಒಂದು ಮಹಿಳೆಯರಿಗೆ ತಿಳಿಸಿಕೊಟ್ಟದ. ಇನ್ನು ಎರಡನೆಯದಾಗಿ, ನೀವು CDPO ಕಚೇರಿಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿ ಬಳಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ರಿ. ಅವರಿಗೆ ಹೇಳ್ಕೊಂಡ್ರಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಅರ್ಜಿಯಲ್ಲಿ ಏನಾದರೂ ಸಮಸ್ಯೆ ಇತ್ತಂದ್ರೆ ಅದು ಆನ್ಲೈನಲ್ಲಿ ಚೆಕ್ ಮಾಡಿ ಅವರು ನಿಮಗೆ ಏನು ತೊಂದರೆ ಅದನ್ನು ತಿಳಿಸ್ಕೊಡ್ತಾರೆ. ಹಾಗೂ ನೀವು ಈ ಒಂದು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರುವ ಒಂದು ಪತ್ರವು ಕೂಡ ಅವ್ರಿಗೆ ಒಯ್ದು ತೋರಿಸ್ರಿ.
ನೋಡಿ ವೀಕ್ಷಕರೇ, ಅವರಿಗೊಂದು ಈ ಪತ್ರ ಒಯ್ದು ಕೊಟ್ಟರೆ ಅಂದ್ರೆ ಆನ್ಲೈನ್ ಮೂಲಕವೇ ನಿಮ್ಮ ಬ್ಯಾಂಕ್ ಖಾತೆಗೆ ಯಾಕೆ ಹಣ ಜಮಾ ಆಗುತ್ತಿಲ್ಲ ಎನ್ನುವುದನ್ನು ಸಿ ಡಿ ಪಿ ಒ ಅಧಿಕಾರಿಗಳು ನಿಮ್ಗೆ ಅದರ ಒಂದು ಸಂಪೂರ್ಣವಾದ ಮಾಹಿತಿ ತಿಳಿಸ್ತಾರೆ. ತಕ್ಷಣ ಆಗಬೇಕಾಗಿರೋ ಬದಲಾವಣೆಗಳು ಕೂಡ ನೀವು ಮಾಡಿಸ್ಕೊಳ್ಬೇಕಾಗ್ತದೆ. ಅಂದರೆ ನಿಮ್ಮ ಒಂದು ಅಕೌಂಟ್ನಾಗಿರೋ ಸಮಸ್ಯೆ ಅವರು ನಿಮಗೆ ತಿಳಿಸ್ತಾರೆ. ಆವಾಗ ನೀವು ಏನು ಬದಲಾವಣೆ ಮಾಡಬೇಕಾಗಿರ್ತೋ ಅದನ್ನು ಮಾಡಿಸ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವುದು ಮಿಸ್ ಆಗುವುದಿಲ್ಲ ಅಂಥೇಳಿ ಇಲ್ಲಿ ಸರ್ಕಾರನೇ ಕೂಡ ತಿಳಿಸಿಕೊಟ್ಟದ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ನಿಮ್ಮ ಖಾತೆಗೆ KYC ಮತ್ತು NPCI ಮ್ಯಾಪಿಂಗ್ ಆಗಬೇಕು ಅಥವಾ ಮಾಡಿ ಕೊಡಿ ಎಂದು ಬ್ಯಾಂಕಿನವ್ರಿಗೆ ಕೇಳಬೇಕಾಗ್ತದೆ. NPCI ಮ್ಯಾಪಿಂಗ್ ಆಗದೆ ನೋಡಿ, ನೀವು NPCI ಮಾಡಿಸಿದರೆ ಮುಂದೆ ಯಾವುದೇ ಸಮಸ್ಯೆ ಇಲ್ಲದೆ ಸುಲಭವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತದೆ ಅಂತೇಳಿ ಸರ್ಕಾರ ಇಲ್ಲಿ ಹೇಳಕತ್ತದ ವೀಕ್ಷಕರೇ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿಯ ಹಣವನ್ನು ಯಾವುದೇ ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟಿಗೆ ಆಟೋಮೆಟಿಕ್ ಆಗಿ ವರ್ಗಾವಣೆ ಮಾಡಲಾಗುತ್ತದೆ. ಹಾಗಾಗಿ ಅಗತ್ಯ ಇರುವ ಎಲ್ಲ ಲಿಂಕ್ಗಳನ್ನು ನೀವು ಅಗತ್ಯವಿರುವ ಎಲ್ಲ ಒಂದು ರೇಷನ್ ಕಾರ್ಡ್ ಲಿಂಕ್ ಆಗಲಿ, ಆಧಾರ್ ಕಾರ್ಡ್ ಲಿಂಕ್ ಆಗಲಿ, ಈ ಒಂದು NPCI ಆಗಲಿ, KYC ಆಗಲಿ ಎಲ್ಲವನ್ನು ಮಾಡಿಸ್ಕೊಳ್ಳಲೇಬೇಕಾಗ್ತದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಖಂಡಿತವಾಗಿ ಲಿಂಕ್ ಆಗಿದ್ರೆ ಈ ಸರ್ಕಾರದ ಸರ್ವರ್ನಲ್ಲಿ ನಿಮ್ಮ ಹೆಸರು ಅಲ್ಲಿ ಸ್ಟೋರ್ ಆಗಿರ್ತದೆ, ಅಂದ್ರೆ ಅಲ್ಲಿ ಒಂದು ಆ್ಯಡ್ ಆಗಿರ್ತದೆ. ಹಾಗಾಗಿ ಮಿಸ್ ಆಗದೆ ಪ್ರತಿ ತಿಂಗಳು ಹಣ ಕೂಡ ನಿಮಗೆ ಜಮಾ ಆಗೇ ಆಗುತ್ತದೆ ಅಂಥೇಳಿ ಸರ್ಕಾರ ನಿಮಗೆ ತಿಳಿಸಿಕೊಟ್ಟದ. ನೋಡ್ರಿ ವೀಕ್ಷಕರೇ, ಇನ್ನು 6ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ತಿಂಗಳ ಮೊದಲನೇ ವಾರ 6ನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ ಎಂದು ಸರ್ಕಾರ ತಿಳಿಸ್ಕೊಟ್ಟದ. ಇದ್ರ ಜೊತೆಗೆ ಪೆಂಡಿಂಗ್ ಇರುವ ಹಣ ಕೂಡ ನಾವು ಬಿಡುಗಡೆ ಮಾಡ್ತೇವೆ ಅಂಥೇಳಿ ಸರ್ಕಾರ ತಿಳಿಸ್ಕೊಟ್ಟದ. ನೋಡಿ, ಈ ಒಂದು ನಿಮ್ಗೆ 5 ಕಂತಿನ ಹಣ ಮತ್ತು 6ನೇ ಕಂತಿನ ಹಣ ನಿಮಗೆ ಬೇಕಪ್ಪ ಅಂದ್ರೆ ಮೇಲೆ ತಿಳಿಸಿರುವ ಎಲ್ಲ ಮಾಹಿತಿಗಳು ಕೆಲಸ ನೀವು ಮಾಡಿಸ್ಕೊಳ್ಳಲೇಬೇಕಾಗ್ಯದ, ಮಾಡಿಸ್ಕೊಳ್ಳಿ ಅಂಥೇಳಿ ಸರ್ಕಾರ ಇಲ್ಲಿ ಹೇಳ್ಯದ. ನೋಡಿರಿ ವೀಕ್ಷಕರೇ, ದಯವಿಟ್ಟು ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ NPCI, ಆಧಾರ್ ಕಾರ್ಡ್ ಲಿಂಕ್, ರೇಷನ್ ಕಾರ್ಡ್ KYC ಏನೇ ಮಾಡಿದ್ರೂ ಕೂಡ ನಿಮಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿರಿ, ನಿಮ್ಮ ಒಂದು ನೇರವಾದ ಅಥವಾ ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಹೊಸ ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅಕೌಂಟನ್ನು ತೆಗೆದು ಹೊಳ್ಳಿ ಇನ್ನೂ ಕೂಡ ಗೃಹಲಕ್ಷ್ಮಿ ಹೊಸ ಅರ್ಜಿ ಚಾಲ್ತಿಯಲ್ಲಿದೆ. ನೀವು ಯಾವಾಗ ಪೋಸ್ಟ್ ಆಫೀಸ್ನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ತೆಗಿತೀರಲ್ಲ ಆವಾಗ ಮತ್ತೊಮ್ಮೆ ಈ ಗೃಹಲಕ್ಷ್ಮಿಗೆ ಒಂದು ಅರ್ಜಿ ಸಲ್ಲಿಸಿರಿ. ಖಂಡಿತವಾಗಿಯೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಒಂದು 6ನೇ ಕಂತಿನವರೆಗೆ ಹಣ ಕೂಡ ಪಡೆಯಬಹುದು ಅಂತೇಳಿ ಸರ್ಕಾರ ಭರವಸೆ ನೀಡಿದೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದಾಗ್ಯದ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋದಾಗ ಇಷ್ಟು ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.